ಮಾನವ ಕುಲ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಹಕ್ಕಿಗಳು ನಮ್ಮನ್ನು ಆಕರ್ಷಿಸಿವೆ ಮತ್ತು ಪ್ರೇರೇಪಿಸಿವೆ. ಅವುಗಳ ಬಣ್ಣ ಬಣ್ಣದ ಗರಿಗಳು, ಚಿಲಿಪಿಲಿ ದನಿ ಮತ್ತು ಆಕರ್ಷಕ ಹಾರಾಟವು ನಮ್ಮನ್ನು ಆಶ್ಚರ್ಯಚಕಿತಗೊಳಿಸಿವೆ. ಪಕ್ಷಿಗಳನ್ನು ನಮ್ಮ ಪುರಾಣಗಳಲ್ಲಿ, ಜಾನಪದ ಸಾಹಿತ್ಯದಲ್ಲಿ, ಸಂಗೀತ ಮತ್ತು ಕಾವ್ಯಗಳಲ್ಲಿ ಹಲವಾರು ಬಾರಿ ಉಲ್ಲೇಖಿಸಲಾಗಿದೆ. ಅವುಗಳು ಸ್ವಾತಂತ್ರ್ಯ, ಬುದ್ಧಿವಂತಿಕೆ ಮತ್ತು ಪ್ರಕೃತಿಯೊಂದಿಗಿನ ನಿಕಟ ಸಂಬಂಧದ ಸಂಕೇತಗಳಾಗಿವೆ. ಪಕ್ಷಿಗಳು ಪ್ರಕೃತಿಯಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸುತ್ತವೆ. ಕೀಟಾಹಾರಿ ಪಕ್ಷಿಗಳು ಕೀಟಗಳ ಹಾವಳಿಯನ್ನು ನಿಯಂತ್ರಿಸಲು ಸಹಾಯ ಮಾಡಿದರೆ, ಗೂಬೆಗಳಂತಹ ಬೇಟೆಯ ಪಕ್ಷಿಗಳು ಹೆಗ್ಗಣ, ಇಲಿಗಳಂತಹ ದಂಶಕಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ರೈತರ ಮಿತ್ರರಾಗಿವೆ. ಮಂಗಟ್ಟೆಗಳಂತಹ ಹಣ್ಣು ತಿನ್ನುವ ಪಕ್ಷಿಗಳು ಬೀಜಗಳನ್ನು ದೂರ ದೂರದವರೆಗೆ ಹರಡಿ ಪ್ರಸರಿಸುವ ಮೂಲಕ ಕಾಡುಗಳು ಬೆಳೆಯಲು ಸಹಾಯ ಮಾಡುತ್ತವೆ. ಹಿಮಾಲಯಕ್ಕಿಂತ ಹಳೆಯದಾದ ಪಶ್ಚಿಮ ಘಟ್ಟಗಳ ಮಂಜು ಕವಿದ ಬೆಟ್ಟಗಳಿಗೆ ಪಕ್ಷಿಗಳ ಸುಮಧುರ ಗಾನವು ಉಸಿರು ನೀಡುತ್ತದೆ. ಈ ಬೆಟ್ಟಗಳು ನಮ್ಮನ್ನು ಬೆರಗುಗೊಳಿಸುವಷ್ಟು ಪಕ್ಷಿ ಪ್ರಭೇದಗಳ ವೈವಿಧ್ಯತೆಗೆ ನೆಲೆಯಾಗಿವೆ. ಇವುಗಳಲ್ಲಿ ಹಲವಾರು ಪಕ್ಷಿಗಳು ಸ್ಥಳೀಯ ಪ್ರಭೇದಗಳಾಗಿದ್ದು, ಇವುಗಳು ವಿಶ್ವದ ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅನುಸರಿಸುವ ಕಾಫಿ ತೋಟಗಳಲ್ಲಿ ನೆರಳಿಗಾಗಿ ಬೆಳೆಸಲಾಗಿರುವ ಅನೇಕ ಸ್ಥಳೀಯ ಮರಗಳು ಮಾಗಿದ ಸ್ವಾದಭರಿತ ಹಣ್ಣುಗಳು ಮತ್ತು ಬೀಜಗಳನ್ನು ಒದಗಿಸುವ ಮೂಲಕ ಈ ಶ್ರೀಮಂತ ಪಕ್ಷಿ ಸಂಕುಲವನ್ನು ಸಲುಹಿವೆ. ಅಂತಹ ಮರಗಳಲ್ಲಿ ಒಂದು ಕರಿಧೂಪ. ಪಶ್ಚಿಮ ಘಟ್ಟಗಳಿಗೆ ಸ್ಥಳೀಯವಾಗಿರುವ ಈ ಎತ್ತರದ ನಿತ್ಯ ಹರಿದ್ವರ್ಣ ಮರವು ಅದರ ಪರಿಮಳಯುಕ್ತ ಕಪ್ಪು ರಾಳಕ್ಕೆ ಹೆಸರುವಾಸಿಯಾಗಿದೆ. ಇದನ್ನು ಸಾಂಪ್ರದಾಯಿಕ ಔಷಧ ಮತ್ತು ಧೂಪ ದ್ರವ್ಯದಲ್ಲಿ ಬಳಸಲಾಗುತ್ತದೆ. ಇದರ ದಟ್ಟವಾದ ಮೇಲಾವರಣವು ಕಾಫಿ ಗಿಡಗಳಿಗೆ ನೆರಳು ನೀಡುತ್ತದೆ. ಈ ಮರದಲ್ಲಿ ಹೊಸದಾಗಿ ಕೆಂಪು ಎಲೆಗಳು ಮೂಡಿದಾಗ ಅದು ಇಡೀ ಭೂದೃಶ್ಯವನ್ನೇ ಬೆಳಗಿಸಿದಂತೆ ಕಾಣುತ್ತದೆ. ಈ ಮರದಲ್ಲಿ ಸಣ್ಣ ಹಳದಿ ಹಸಿರು ಹೂವುಗಳು ಬಿಡುತ್ತವೆ. ಅವುಗಳು ಅಂಡಾಕಾರದ ಹಣ್ಣುಗಳಾಗಿ ಬದಲಾಗುತ್ತವೆ. ಅವುಗಳನ್ನು ಮಂಗಟ್ಟೆಗಳು ಮತ್ತು ಇತರ ಹಕ್ಕಿಗಳು ಚಪ್ಪರಿಸಿ ತಿಂದು ಬೀಜಗಳನ್ನು ಎಲ್ಲೆಡೆ ಹರಡಲು ಸಹಾಯ ಮಾಡುತ್ತವೆ. ನಮ್ಮ ಹಿರಿಯರು ತಮ್ಮ ಬಾಲ್ಯದಲ್ಲಿ ಇದರ ಬೀಜಗಳನ್ನು ತಿಂದಿದ್ದನ್ನು ಬಹಳ ಅಕ್ಕರೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಆದರೆ ಇಂದು ಈ ಮರದ ರಾಳವನ್ನು ಅತಿಯಾಗಿ ಕೊಯ್ಲು ಮಾಡುವುದು ಮತ್ತು ಅದರ ಕೊಂಬೆಗಳನ್ನು ಕತ್ತರಿಸುವುದು ಸಾಮಾನ್ಯವಾಗಿದೆ. ಇದರ ಪರಿಣಾಮವಾಗಿ ಕರಿಧೂಪ ಮರಗಳು ಹಣ್ಣು ಬಿಡುವ ಪ್ರಮಾಣವು ಕಡಿಮೆಯಾಗಿದ್ದು, ಇವುಗಳು ವಿರಳವಾಗಿ ಬೆಳೆಯುತ್ತಿವೆ. ನಾವು ನಮ್ಮ ಕಾಫಿ ತೋಟಗಳಲ್ಲಿ ಈ ಜಾತಿಯ ಮರವನ್ನು ಬೆಳೆಸಿದರೆ ಪಕ್ಷಿಗಳು ಮತ್ತು ಮಕ್ಕಳು ಇಬ್ಬರು ಹಣ್ಣುಗಳನ್ನು ಆಸ್ವಾದಿಸಲು ಅವಕಾಶ ದೊರೆಯುತ್ತದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬುದಕ್ಕೆ ಸಮನಾರ್ಥಕವಾದದ್ದೇ ಅಮ್ಮಡೆ ಮರ. ಇದೊಂದು ಚಿಕ್ಕ ಮರವಾದರೂ ಇದಕ್ಕೆ ಕೆಲವು ಗಮನಾರ್ಹವಾದ ಗುಣಗಳಿವೆ. ಈ ಮರವು ದಾಲ್ಚೀನಿಯ ಸಸ್ಯ ಪ್ರಭೇದಕ್ಕೆ ಸೇರಿದೆ. ಇದರ ಎಳೆಯ ಕೊಂಬೆ ಮತ್ತು ಮೊಗ್ಗುಗಳ ಮೇಲೆ ನಯವಾದ ಕೂದಲಾಕೃತಿಗಳು ಆವರಿಸುತ್ತವೆ. ಇದು ಮರದ ಮೇಲೊಂದು ಮೃದು ಪರದೆಯನ್ನು ಹೊದಿಸಿದಂತೆ ಕಾಣುತ್ತದೆ. ಇದರ ಎಲೆಗಳು ಋತುಗಳಿಗೆ ತಕ್ಕಂತೆ ಮನೋಹರ ವರ್ಣಗಳ ನೃತ್ಯವನ್ನು ಮಾಡುತ್ತವೆ. ಒಮ್ಮೆ ರೋಮಾಂಚಕ ಕೆಂಪು ಬಣ್ಣದಿಂದ ಕಿತ್ತಳೆ ಬಣ್ಣಕ್ಕೆ ತಿರುಗಿದರೆ ಮತ್ತೊಮ್ಮೆ ಆಳವಾದ ಹಚ್ಚ ಹಸಿರು ಬಣ್ಣವನ್ನು ಹೊತ್ತು ನಿಲ್ಲುತ್ತವೆ. ಇದರ ವಿಶಾಲ ಹೊಳಪುಳ್ಳ ಎಲೆಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತವೆ. ನೀವೆಲ್ಲಾದರೂ ಈ ಮರದ ಒಂದು ಎಲೆಯನ್ನೆತ್ತಿಕೊಂಡು ಅದನ್ನು ನಿಧಾನವಾಗಿ ಹಿಸುಕಿದ್ದಲ್ಲಿ ಮಾವಿನ ಎಲೆಯನ್ನು ಹಿಸುಕಿದಾಗ ಬರುವಂತಹ ಹುಳಿಯ ಪರಿಮಳ ನಿಮ್ಮ ಕೈಗಳನ್ನು ಮುತ್ತಿಡುತ್ತದೆ. ಈ ಮರದ ಸಣ್ಣ ಹಳದಿ ಹಸಿರು ಹೂವುಗಳು ಅರಳಿ ಮೈದುಂಬಿದಾಗ ಅದರ ಪರಿಮಳವು ಎಲ್ಲೆಡೆ ಹರಡಿ ಜೇನುನೊಣಗಳು, ಚಿಟ್ಟೆಗಳು ಮತ್ತು ಇತರ ಪರಾಗಸ್ಪರ್ಶಕಗಳು ತಮಗೆ ಸಿಗಲಿರುವ ಮಕರಂದಕ್ಕೆ ಆಕರ್ಷಿತವಾಗುತ್ತವೆ. ಋತು ಬದಲಾದಂತೆ ಈ ಹೂವುಗಳು ಗಾಢವಾದ ಮಾಗಿದ ಹಣ್ಣುಗಳಾಗಿ ಪರಿವರ್ತನೆಯಾಗುತ್ತವೆ. ಈ ಹಣ್ಣುಗಳು ಪಿಕಳಾರ, ಕುಟ್ರ ಮತ್ತು ಸುಂದರವಾದ ನೀಲಿ ಸಿಳ್ಳಾರ ಪಕ್ಷಿಗಳಿಗೆ ಪ್ರಮುಖ ಆಹಾರವಾಗುತ್ತವೆ. ಮಲೆ ಮಂಗಟ್ಟೆ ಮತ್ತು ಹಸಿರು ಪಾರಿವಾಳ ಸೇರಿದಂತೆ ಬೇರೆ ಬೇರೆ ದೊಡ್ಡ ಪಕ್ಷಿಗಳು ಸಹ
ಇವುಗಳ ಬೀಜಗಳನ್ನು ಎಲ್ಲೆಡೆ ಹರಡಿ ಈ ಮರಗಳು ಸದಾ ಸ್ವಚ್ಛಂದವಾಗಿ ಬೆಳೆಯುವಂತೆ ಮಾಡುತ್ತವೆ. ಜಾನುವಾರುಗಳಿಗೆ ಇಷ್ಟವಿರದ ಈ ಪರಿಮಳಯುಕ್ತ ಮರ ಪ್ರಭೇದವು ಸ್ಥಳೀಯ ಕಾಫಿ ತೋಟಗಳಂತಹ ಕೃಷಿ ಕೇಂದ್ರೀಕೃತ ಅರಣ್ಯ ವ್ಯವಸ್ಥೆಗಳಿಗೆ ಸೂಕ್ತವಾಗಿದೆ. ಇವು ಮಣ್ಣನ್ನು ಫಲವತ್ತುಗೊಳಿಸಿ ಕಾಫಿ ಸಸ್ಯಗಳಿಗೆ ಆಶ್ರಯ ನೀಡಿ ಜೀವ ವೈವಿಧ್ಯತೆಯನ್ನು ಸಮೃದ್ಧಗೊಳಿಸುತ್ತವೆ. ಅನೇಕ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಇದನ್ನು ಗಿಡಮೂಲಿಕೆಯಾಗಿ ಮತ್ತು ಸ್ಥಳೀಯ ಅಡುಗೆಯಲ್ಲೂ ಬಳಸಲಾಗುತ್ತದೆ. ಪಶ್ಚಿಮ ಘಟ್ಟಗಳಿಗೆ ಸ್ಥಳೀಯವಾಗಿರುವ ಈ ಪ್ರಭೇದದ ಮರಗಳಾದ ಲಿಂಬಾರ, ನೇರಳೆಯಂತಹ ಇತರ ಮರಗಳ ಜೊತೆಗೆ ನಡುವ ಮೂಲಕ ಕಾಫಿ ಬೆಳೆಗಾರರು ಪಶ್ಚಿಮ ಘಟ್ಟಗಳ ಅಸಾಧಾರಣ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ನಮ್ಮ ವಿಡಿಯೋ ಸರಣಿಯ ಮುಂದಿನ ಸಂಚಿಕೆಯಲ್ಲಿ ಮೌನವಾಗಿ ಲಕ್ಷಾಂತರ ವರ್ಷಗಳಿಂದ ನಮ್ಮ ಪರಿಸರ, ಸಂಸ್ಕೃತಿ ಮತ್ತು ನಾಗರಿಕತೆಯ ಮೇಲೆ ಪ್ರಭಾವ ಬೀರಿರುವ ಅತ್ತಿ ಮರದ ಬಗ್ಗೆ ತಿಳಿಯೋಣ. ಮಲೆನಾಡಿನ ಸ್ವದೇಶಿ ಮರಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮತ್ತು ಅವುಗಳ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆಯಲ್ಲಿ ಕೈಜೋಡಿಸಲು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.